ಇಟ್ಸ್ ನಾಟ್ ಲೇಟ್ ಜಸ್ಟ್ ಸ್ಟಾರ್ಟಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಶಾಲೋಮ್ ಟು ಆಲ್. ನೆರೆಯ ರಾಜ್ಯಕ್ಕಾಗಿ ನಾವು ಪ್ರೇಯರ್ ಮಾಡಿದ್ವು. ಅದರ ಪ್ರಕಾರ ದೇವರು ಬಿಡುಗಡೆ ಕೊಟ್ಟರು. ಈಗ ನಮ್ಮ ರಾಜ್ಯದಲ್ಲಿ ಮಳೆ ಅಬ್ಬರ ನಿನ್ನೆ ಪೂರ್ತಿ ಇರಲಿಲ್ಲ, ಮತ್ತು ಬೆಳಗ್ಗೆ ಮುಂಜಾನೆಯಿಂದ 12 ಗಂಟೆ ನೈಟ್ನಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಬೆಂಗಳೂರಿನಲ್ಲಿ ಮಳೆ. ಸೊ ದಯವಿಟ್ಟು ಪ್ರಾರ್ಥನೆಯಲ್ಲಿ ನಿರತರವಾಗಿರಿ. ದೇವರ ಒಂದು ಕೋಪ ಏನಾದರೂ ಇದ್ದರೆ ಪ್ರಕೃತಿ ವಿಕೋಪದ ಮೂಲಕ ಅದು ನಮಗೆ ತಾಗದೇ ಇರಲಿ ಅಂತ ಹೇಳಿ ನಮ್ಮ ಇಡೀ ಕರ್ನಾಟಕ ರಾಜ್ಯವನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಂಥರಾಗೋಣ. ಈ ದಿನ ಕೀರ್ತನೆಗಳು 102 ನಾವು ಓದಿ ಧ್ಯಾನ ಮಾಡುವಂಥರಾಗೋಣ. ಕೀರ್ತನೆಗಳು 102. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಕೂಗು ನಿನಗೆ ಮುಟ್ಟಲಿ. ನನ್ನ ಕಷ್ಟದಲ್ಲಿ ವಿಮುಖನಾಗಬೇಡ, ನನ್ನ ಮೊರೆಗೆ ಕಿವಿಗೊಡು. ನಾನು ಕೂಗಿಕೊಳ್ಳುವ ದಿನದಲ್ಲೇ ಬೇಗನೆ ಸದುತ್ತರವನ್ನು ದಯಪಾಲಿಸು. ನನ್ನ ಜೀವಮಾನವು ಹೊಗೆಯಂತೆ ಮಾಯವಾಗುತ್ತದೆ, ನನ್ನ ಎಲುಬುಗಳು ಕೊಳ್ಳಿಯಂತೆ ಸುಟ್ಟು ಹೋಗುತ್ತವೆ. ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ. ಊಟವನ್ನು ಮರೆತೆನು, ನಿಟ್ಟುಸಿರಿನಿಂದ ನನ್ನಲ್ಲಿ ಎಲುಬು ತೊಗಲು ಮಾತ್ರ ಉಳಿದಿರುತ್ತವೆ. ಅಡವಿಯ ಬಕದಂತಿದ್ದೇನೆ, ಹಾಳೂರಿನ ಗೂಗೆಯಂತಿದ್ದೇನೆ. ನಿದ್ರೆಯಿಲ್ಲದವನಾಗಿ ಮನೆ ಮಾಳಿಗೆ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ವೈರಿಗಳು ಹಗಲೆಲ್ಲ ನನ್ನನ್ನು ನಿಂದಿಸುತ್ತಾರೆ. ನನ್ನ ಮೇಲೆ ಕೋಪಾವೇಶವುಳ್ಳವರು ಯಾರನ್ನಾದರೂ ಶಪಿಸುವಾಗ ನನ್ನನ್ನು ದೃಷ್ಟಾಂತ ಮಾಡಿ ಶಪಿಸುತ್ತಾರೆ. ಬೂದಿಯೇ ನನಗೆ ಆಹಾರವಾಯಿತು, ನನ್ನ ಪಾನದಲ್ಲಿ ಕಣ್ಣೀರು ಮಿಶ್ರವಾಯಿತು. ಇದಕ್ಕೆಲ್ಲ ನಿನ್ನ ಕೋಪ ರೌದ್ರಗಳೇ ಕಾರಣ. ನೀನು ನನ್ನನ್ನು ಎತ್ತಿ ಒಗೆದು ಬಿಟ್ಟಿದ್ದೀಯಲ್ಲ. ನನ್ನ ಜೀವಮಾನವು ಸಂಜೆಯ ನೆರಳಿನಂತಿದೆ, ನಾನು ಬಾಡಿದ ಹುಲ್ಲಿನಂತಿದ್ದೇನೆ. ಯೆಹೋವನೇ, ನೀನಾದರೋ ಸದಾ ಸಿಂಹಾಸನಾರೂಢನಾಗಿರುವಿ. ನಿನ್ನ ನಾಮವು ತಲತಲಾಂತರಕ್ಕೂ ಸ್ಮರಿಸಲ್ಪಡುವುದು. ನೀನು ಎದ್ದು ಚಿಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನಿಯಮಿತ ಕಾಲವು ಬಂದದೆ, ಅದು ಕಲ್ಲು ಕುಪ್ಪೆಯಾಗಿ ಹೋಗಿದ್ದರೂ ನಿನ್ನ ಸೇವಕರಿಗೆ ಅತಿ ಪ್ರಿಯವಾಗಿದೆ. ಅದರ ಧೂಳಿಗೆ ಅವರು ಮರಗುತ್ತಾರೆ. ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸದನೆಂದೂ ಆತನ ಮಹಿಮೆಯಲ್ಲಿ ಬಂದು ಚಿಯೋನನ್ನು ತಿರುಗಿ ಕಟ್ಟಿಸಿದನೆಂದೂ ಜನಾಂಗಗಳು ಯೆಹೋವ ಎಂಬ ನಿನ್ನ ನಾಮಕ್ಕೂ ಭೂರಾಜರು ನಿನ್ನ ಪ್ರತಾಪಕ್ಕೂ ಭಯಪಡುವರು. ಇದು ಮುಂದಣ ಸಂತಾನದವರಿಗೋಸ್ಕರ ಶಾಸನವಾಗಿರಲಿ. ಮುಂದೆ ಹುಟ್ಟುವ ಪ್ರಜೆಯು ಯಾಹುವನ್ನು ಕೊಂಡಾಡುತ್ತಾ, ಯೆಹೋವನು ತನ್ನ ಮಹೋನ್ನತವಾದ ಪವಿತ್ರ ಸ್ಥಾನದಿಂದ ಕೆಳಕ್ಕೆ ನೋಡಿದ್ದಾನೆ. ಆತನು ಪರಲೋಕದಿಂದ ಭೂಮಿಯನ್ನು ದೃಷ್ಟಿಸಿದ್ದಾನೆ. ಸೆರೆಯವರ ಗೋಳಾಟವನ್ನು ಲಕ್ಷಿಸಿ ಮರಣಪಾತ್ರರನ್ನು ಬಿಡಿಸಿ, ಅವರು ಚಿಯೋನಿನಲ್ಲಿ ಯೆಹೋವ ನಾಮವನ್ನು ವರ್ಣಿಸುವಂತೆಯೂ ಯೆರೂಸಲೇಮಿನಲ್ಲಿ ತನ್ನ ಕೀರ್ತನೆಯನ್ನು ಹಾಡುವಂತೆಯೂ ಮಾಡಿದ್ದಾನೆ. ಜನಾಂಗಗಳು ರಾಜ್ಯಗಳು ಕೂಡಿ ಬಂದು ಇವರೊಡನೆ ಯೆಹೋವನನ್ನು ಸೇವಿಸುತ್ತದೆ ಎಂದು ಹೇಳುವುದು. ಆತನು ದಾರಿಯಲ್ಲಿಯೇ ನನ್ನ ಬಲವನ್ನು ಕುಂದಿಸಿದ್ದಾನೆ, ನನ್ನ ಆಯುಷ್ಯವನ್ನು ಕಡಿಮೆ ಮಾಡಿಬಿಟ್ಟಿದ್ದಾನೆ. ಆದದರಿಂದ ನನ್ನ ದೇವರೇ, ಅರ್ಧಾಯುಷ್ಯದಲ್ಲಿಯೇ ನನ್ನನ್ನು ಒಯ್ಯಬೇಡ. ನಿನ್ನ ವರುಷಗಳು ತಲತಲಾಂತರಕ್ಕೂ ಇರುತ್ತವೆ. ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ. ಗಗನಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಉಡುಪಿನಂತೆ ಅವುಗಳನ್ನು ಬದಲಿಸುತ್ತಿ, ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ. ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು ಎಂದು ಮೊರೆಯಿಡುತ್ತೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡಿ ಇವತ್ತು ಈ 102ನೇ ಕೀರ್ತನೆಯಲ್ಲಿ ಇದೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಮಾತು ಹೇಳಿ ನಾವು ಪ್ರಾರ್ಥನೆ ಮಾಡಿದ್ವು. ಏನು ಅಂತ ಹೇಳಿದ್ರೆ, ದೇವರ ರೌದ್ರ ಕೋಪ ವಿಕೋಪ ಪ್ರಕೃತಿ ವಿಕೋಪಗಳು ನಮಗೆ ತಾಗದೇ ಇರಲಿ ಅಂತ ಹೇಳಿ ಈ 102ನೇ ಕೀರ್ತನೆ ಭಾಗವನ್ನು ನೋಡಬೇಕಾದ್ರೆ ಅದೇ ಇದೆ ಅಲ್ವಾ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಸ್ಟಾರ್ಟ್ ಮಾಡಿ
ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಕೋಪಾವೇಶ, ನಿಮ್ಮ ರೌದ್ರ ಕೋಪವನ್ನು ನಮ್ಮ ಮೇಲೆ ತೋರಿಸದೇ ಇರಿ ಅಂತ ಹೇಳಿ ದೇವರಲ್ಲಿ ಮೊರೆ ಇಡುವಂತಹ ಒಂದು ಕೀರ್ತನೆಯ ಭಾಗವಾಗಿದೆ. ಸೊ, ದೇವರು ಎಷ್ಟು ಒಳ್ಳೆಯವರು ಅನ್ನೋದು ನಮಗೆ ಪ್ರತಿ ದಿನ, ಪ್ರತಿ ಕ್ಷಣ ಕೂಡ ಸಾಕ್ಷಿಯಾಗಿ ತೋರಿಸ್ತಾನೇ ಇರ್ತಾರೆ. ಈಗಲೂ ಕೂಡ ನೋಡಿ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಅದರಲ್ಲೇನೆ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಐ ಮೀನ್ ನಾವೇನು ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಅದು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಅಟೆಸ್ಟೇಷನ್ ಕೊಡೋ ಥರ ಈ 102ನೇ ಕೀರ್ತನೆ ಭಾಗವನ್ನ ಇವತ್ತು ನಮ್ಮ ಮೂಲಕ ಓದಿಸಿದ್ದಾರೆ. ದೇವರು ಎಷ್ಟೋ ಒಳ್ಳೆಯವರು. ಇಷ್ಟು ದಿನವರೆಗೂ ನಮ್ಮನ್ನ ಕಣ್ಣ ಗುಡ್ಡೆ ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಸೊ, ಈ ಒಂದು ಏನಿದೆಯೋ ಪ್ರಕೃತಿ ವಿಕೋಪಗಳು ಏನೇ ಇದ್ರೂ ಕೂಡ ಅದು ದೇವರನ್ನ ಅಂದ್ರೆ ದೇವರ ಮಕ್ಕಳನ್ನ ಏನು ಕೂಡ ಮಾಡ್ಲಿಕ್ಕಾಗಲ್ಲ. ಎಷ್ಟು ದೊಡ್ಡ ರಾಕ್ಷಸ ಅಲೆಗಳು ಮತ್ತೆ ಸಮುದ್ರವನ್ನ ಗದರಿಸಿದಂತಹ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಸೊ, ಈ ಸೈಕ್ಲೋನ್ನ ಪರಿಣಾಮ ಖಂಡಿತ ನಮ್ಮ ಮೇಲೆ ಬೀಳದೇ ಇರಲಿ, ನಮ್ಮ ರಾಜ್ಯದ ಮೇಲೆ ಅಂತ ಹೇಳಿ ನಾವು ನಿರಂತರವಾಗಿ ಪ್ರಾರ್ಥಿಸ್ತಾ ಇರೋಣ. ನೀವೇನಾದರೂ ನಮ್ಮ ಚಾನೆಲ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬಟನ್ ಕ್ಲಿಕ್ ಮಾಡಿ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ನಿಮಗೆ ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ದೇವರ ವಾಕ್ಯವನ್ನು ಕೇಳಿ, ಅದಾದ ನಂತರ ನೀವು ಪ್ರತಿದಿನ ಏನು ನಿಮ್ಮ ಆ್ಯಕ್ಟಿವಿಟೀಸ್ ಇದೆಯೋ ಅದನ್ನು ನೀವು ರೆಗ್ಯುಲರ್ ಆಗಿ ತೊಡಗಬಹುದು. ಕೀರ್ತನೆಗಳು ಮುಗಿದ ಮೇಲೆ ನಾನು ಏನು ಓದಬೇಕು ಅಂತ ಹೇಳಿ ನಿಮ್ಮ ಹತ್ರ ಒಂದು ಚಿಕ್ಕ ಆಲೋಚನೆಯನ್ನು ಕೇಳೋಣ ಅಂತಿದ್ದೇನೆ. ಸೊ, ನಿಮ್ಮ ಆಲೋಚನೆಗಳನ್ನ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ.